ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅನುರಾಗ ಬಂಧನ ಭಾಗ 92. ದೀಪ್ತಿ ಮನೆಯಿಂದ ಹೊರ ಹೋದ ಮೇಲೆ ಅಭಿ ಬಟ್ಟೆ ಬದಲಾಯಿಸಿ ಬೆಡ್ ಮೇಲೆ ಉರುಳಿದ. ಮುಂಬಾಗಿಲು ಮುಚ್ಚಿದ ಪ್ರಾದಿಯ ಕೋಣೆಗೆ ಹೋದಾಗ ಅಭಿ ಮಲಗಿರೋದನ್ನ ನೋಡಿ ಕಣ್ಣು ತುಂಬಿದ ನೀರು ಒರೆಸಿಕೊಂಡು ಬೆಡ್ ತುದಿಯಲ್ಲಿ ಕೂತಳು. ಅಭಿ, ಯಾಕೋ ಗೊತ್ತಿಲ್ಲ, ತುಂಬಾ ಬೇಜಾರಾಗ್ತಿದೆ. ನೀನ್ ಕೂಡ ಯಾಕೋ ನನ್ನ ಅವಾಯ್ಡ್ ಮಾಡ್ತಾ ಇದ್ಯಾ, ಸರಿಯಾಗಿ ಮಾತಾಡ್ಸ್ತಾ ಇಲ್ಲ ಅಂತ ಅನಿಸ್ತಿದೆ. ಅಪ್ಪ ಅಮ್ಮ ಬೇರೆ ತುಂಬಾ ನೆನಪಾಗ್ತಾ ಇದ್ದಾರೆ. ನಿನ್ ಮನ್ಸಲ್ಲಿ ಏನಾದ್ರೂ ಇದ್ರೆ ಹೇಳು ಅಭಿ, ಮಾತಾಡಿ ಸರಿ ಮಾಡಿಕೊಳ್ಳೋಣ. ನಂಗೆ ನೀನು, ನಿನ್ಗೆ ನಾನು, ಇನ್ಯಾರಿದ್ದಾರೆ ನಮ್ಗೆ ಹೇಳು. ಪ್ರಾದ್ಯ ಮಾತಾಡುವುದು ಕೇಳಿಸುತ್ತಿದ್ದರೂ ಉತ್ತರಿಸದೆ ಮುಚ್ಚಿದ ಕಣ್ಣು ಕೂಡ ತೆರೆಯದೆ ನಾಟಕ ಮುಂದುವರೆಸಿದ ಅಭಿಷ್ಟ. ಅವನೇನಾದರೂ ಮಾತಾಡುವನ ನೋಡಿ ನೋಡಿ ಅವನಿಂದ ಯಾವ ಪ್ರತಿಕ್ರಿಯೆಯೂ ಬಾರದೆ ಇದ್ದುದಕ್ಕೆ ಮತ್ತೆ ನೋವಾಯಿತು ಅವಳಿಗೆ. ಬಾತ್ರೂಮ್ಗೆ ಹೋಗಿ ಬಟ್ಟೆ ಬದಲಾಯಿಸಿ ಕೋಣೆಯಿಂದ ಹಾಲ್ಗೆ ನಡೆದು ಸೋಫಾ ಮೇಲೆ ಕೂತಳು ಪ್ರಾದ್ಯ. ಅಭಿ ಮನಸ್ಸಲ್ಲಿ ಏನೋ ಇದೆ ಅನಿಸ್ತಿದೆ. ಏನು ಅಂತ ಅವನು ಹೇಳದೆ ನಾನು ಹೇಗೆ ಅರ್ಥ ಮಾಡಿಕೊಳ್ಳಲಿ? ಮಾತಿಲ್ಲ, ಏನಿಲ್ಲ. ಇಂಥ ಸಮಯದಲ್ಲಿ ನಂಗೆ ಅಭಿಯ ಅವಶ್ಯಕತೆ ಇದೆ ಅಂತ ಅವನಿಗೆ ಅರ್ಥ ಆಗ್ತಿಲ್ವಾ? ಮಲಗಿದ್ದ ಕೂಡಲೇ ನಿದ್ದೆ ಹೋಗೋನಲ್ಲ ಅವನು. ಎಚ್ಚರವಾಗಿದ್ದು ನನ್ನ ಮಾತು ಕೇಳಿಸಿಕೊಂಡರೂ ಅವನ್ ಯಾಕೆ ತಿರುಗಿ ಮಾತಾಡ್ತಿಲ್ಲ? ನಾನೇನ್ ಮಾಡಿದ್ದೀನಿ ಅಂತ ಅವನು ನನ್ನ ಅವಾಯ್ಡ್ ಮಾಡ್ತಿದ್ದಾನೆ? ಅವಳು ಮಾಡಿರೋ ತಪ್ಪೇನೆಂದು ಗೊತ್ತಾಗದೆ ಯೋಚಿಸುತ್ತಾ ಕೂತವಳಿಗೆ ಉತ್ತರ ಮಾತ್ರ ಸಿಗಲಿಲ್ಲ. ಥ್ಯಾಂಕ್ಸ್ ಡ್ರಾಪ್ ಮಾಡಿದಕ್ಕೆ. ರಾಘವ್ ಬೈಕ್ನಿಂದ ಕೆಳಗಿಳಿದ ದೀಪ್ತಿ ಹೇಳಿ ಅಪಾರ್ಟ್ಮೆಂಟ್ ಗೇಟ್ ದಾಟಿ ಒಳ ನಡೆದಳು. ಅವಳು ಹೋದ ಕಡೆ ನೋಡಿದ ರಾಘವ್, ಯಾಕೋ ತುಂಬಾ ಬೇಜಾರಾಗ್ತಿದೆ ದೀಪ್ತಿ ಅವರೇ. ನಿಮ್ ಬಗ್ಗೆ ಎಲ್ಲ ಗೊತ್ತಾದ್ಮೇಲೂ ನಿಮ್ಮನ್ನ ತುಂಬಾ ಪ್ರೀತಿಸಿದೆ. ಯಾಕೋ ನೀವು ನನ್ನಿಂದ ತುಂಬಾ ದೂರ ಹೋಗ್ತಿದ್ದೀರಿ ಅಂತ ಅನ್ನಿಸ್ತಿದೆ. ನಿಮ್ಮಲ್ಲಿ ನನ್ ಪ್ರೀತಿ ವಿಷಯ ಹೇಳ್ಕೊಳೋಕೆ ಯಾಕೋ ಧೈರ್ಯ ಸಾಲ್ತಾ ಇಲ್ಲ. ಹೇಳದೆ ಇರೋಕು ನಂಗಾಗ್ತಿಲ್ಲ. ಹೇಗಾದ್ರೂ ಮಾಡಿ ನೀವು ಹೋಗೋ ಮೊದಲು ನನ್ ಪ್ರೀತಿ ವಿಷಯ ನಿಮ್ಮಲ್ಲಿ ಹೇಳೇ ಹೇಳ್ತೀನಿ. ಇಲ್ಲ ಅಂದ್ರೆ ಇನ್ಯಾವತ್ತೂ ನೀವು ನಂಗೆ ಸಿಗೋದಿಲ್ಲ. ಮನಸ್ಸಲ್ಲಿ ಹೇಳಿಕೊಂಡವ ಬೈಕ್ ಸ್ಟಾರ್ಟ್ ಮಾಡಿದ. ನಿದ್ದೆ ನಾಟಕ ಮಾಡುತ್ತಿದ್ದ ಅಭಿ ರಾತ್ರಿ ಆಗುವಷ್ಟರಲ್ಲಿ ನಿಜವಾಗಿಯೂ ನಿದ್ದೆ ಹೋಗಿದ್ದ. ದೀಪ್ತಿ ಮೊದಲೇ ಆರ್ಡರ್ ಮಾಡಿದ ಊಟ ತಂದವರು ಡೋರ್ ಬೆಲ್ ರಿಂಗ್ ಮಾಡಿದಾಗ ಹೋಗಿಲು ಬಾಗಿಲು ತೆರೆದು ಪ್ರಾದ್ಯ ಕೈಗೆ ಪಾರ್ಸೆಲ್ ಪೊಟ್ಟಣವನ್ನು ಕೊಟ್ಟು ಹೋದರವರು. ಬಾಗಿಲು ಮುಚ್ಚಿದ ಪ್ರಾದ್ಯ ಕಿಚನ್ಗೆ ಹೋಗಿ ಪಾರ್ಸೆಲ್ ಪೊಟ್ಟಣವನ್ನು ಅಲ್ಲಿಟ್ಟು ಕೋಣೆಗೆ ನಡೆದು ಕೋಣೆಯ ದೀಪ ಹಾಕಿ ಅಭಿ ಮುಖ ನೋಡಿದಳು. ಅವನು ನಿದ್ದೆ ಮಾಡುತ್ತಿರುವುದನ್ನು ನೋಡಿದವಳು ದೀಪ ಹಾರಿಸಿ ಅವನ ಪಕ್ಕ ಅಡ್ಡಾದಳು. ನೀನು ನನ್ನ ಅವಾಯ್ಡ್ ಮಾಡ್ತಿರೋದನ್ನ ಸಹಿಸೋಕೆ ಕಷ್ಟ ಆಗ್ತಿದೆ ಅಭಿ. ನೆನೆದವಳು ಮತ್ತೆ ಕಣ್ಣೀರಾದಳು. ಬೆಳಿಗ್ಗೆ ಅಭಿ ಎಚ್ಚರಗೊಂಡು ನೋಡಿದಾಗ ಪ್ರಾದ್ಯ ಬೆಡ್ ಮೇಲೆ ಅವನ ಪಕ್ಕ ಮುದುರಿ ಮಲಗಿದ್ದಳು. ಅವಳನ್ನು ಎಬ್ಬಿಸಲೆಂದು ಹೋದವ ಎಬ್ಬಿಸಲು ಮನಸ್ಸಾಗದೆ ವಾಶ್ರೂಮ್ ಕಡೆ ನಡೆದ. ಅವನ ಬೇರೆ ಬಟ್ಟೆ ಅಲ್ಲಿಲ್ಲ ಅನ್ನೋದು ನೆನಪಾಗಿ ಅವನ ರೂಮ್ಗೆ ಹೋಗಲು ನಿರ್ಧರಿಸಿದವ ಅವಳನ್ನು ಎಬ್ಬಿಸದೆ ಮುಂದಿನ ಬಾಗಿಲು ಮುಚ್ಚಿ ಅಲ್ಲಿಂದ ನಡೆದ. ನೀನು ನನ್ನ ಎಬ್ಬಿಸ್ತೀಯ ಅಂತ ಕಾದೆ ಅಭಿ, ಆದ್ರೆ ನೀನು? ಯೋಚಿಸುತ್ತಾ ಎದ್ದು ಕೂತಳು ಪ್ರಾದ್ಯ. ಸ್ನಾನ ಮುಗಿಸಿ ಬಂದು ಕನ್ನಡಿ ಮುಂದೆ ನಿಂತಾಗ ಅವಳ ಕತ್ತನ್ನು ಅಲಂಕರಿಸಿದ ಅವನು ಕಟ್ಟಿದ ತಾಳಿ ಕೈಯಲ್ಲಿ ಹಿಡಿದುಕೊಂಡಳು. ನೀನು ಮನಸಾರೆ ಇದನ್ನ ನನ್ ಕತ್ತಿಗೆ ಕಟ್ಟಿದ್ಯಾ ಅನ್ನಿಸ್ತಿಲ್ಲ, ತಾಳಿ ಕೈಯಲ್ಲಿ ಹಿಡಿದುಕೊಂಡು ಹೇಳಿದಳು. ಅದೇ ಸಮಯಕ್ಕೆ ಅಲ್ಲೇ ಮುಂದಿಟ್ಟಿದ್ದ ಅವಳ ಫೋನ್ ಸದ್ದು ಮಾಡುತ್ತಿರಲು ಫೋನ್ ಪರದೆಯ ಮೇಲೆ ಮೂಡಿದ ಹೆಸರು ನೋಡಿಕೊಂಡು ಕರೆ ಸ್ವೀಕರಿಸಿ ಲೌಡ್ ಸ್ಪೀಕರ್ ಹಾಕಿದಳು. ನೀನೀಗ್ ಮಾಡ್ತೀಯಾ ಅಂತ ನಾನ್ ಅಂದ್ಕೊಂಡಿರ್ಲಿಲ್ಲ ಪ್ರಾದ್ಯ. ಅವಳು ಕರೆ ಸ್ವೀಕರಿಸುತ್ತಿದ್ದಂತೆ ಮಾತಾಡಿದ ಆರವ್ ಕೋಪದಲ್ಲಿ ಅವನ ದನಿ ನಡುಗುತ್ತಿತ್ತು. ನಾನೇನ್ ಮಾಡಿದೆ ಆರವ್? ಒದ್ದೆ ಕೂದಲು ಒರೆಸಿಕೊಳ್ಳುತ್ತಾ ಕೇಳಿದಳು. ನೀನು ನಿನ್ ಹಳೆ ಬಾಯ್ ಫ್ರೆಂಡ್ ನ ಇನ್ನೂ ಮರೆತಿಲ್ವಾ? ನೀನು ಮೋಸಗಾರ್ತಿ ಪ್ರಾದ್ಯ. ಯು ಆರ್ ಎ ಚೀಟರ್, ಕೂಗಾಡಿದ ಆರವ್. ಅವನು ಕೂಗಾಡಿದ್ದು ಕೇಳಿ ಎದರಿದಳು ಪ್ರಾದ್ಯ. ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಾನ್ ಯಾರಿಗೂ ಮೋಸ ಮಾಡಿಲ್ಲ ಗೊತ್ತಾಯ್ತಾ? ಅವಳು ತುಸು ಜೋರಾಗಿ ಮಾತಾಡಿದಳು. ಸಾಕ್ ನಿಲ್ಸು, ನೀನೊಬ್ಬಳು ಮೋಸಗಾರ್ತಿ. ನಿನ್ನ ಅಗತ್ಯಕ್ಕೆ ನೀನು ನನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡೆ ಅಲ್ವಾ? ನೀನು ಹೀಗೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ, ಗುಡುಗಿದ ಆರವ್. ಅವನ ರೂಮ್ಗೆ ಹೋಗಿ ಬರಲು ಹೊರಟಿದ್ದ ಅಭಿ ಮಳೆ ಬರುತ್ತಿದ್ದರಿಂದ ತುಸು ಹೊತ್ತು ಮಳೆ ನಿಲ್ಲುವುದಾ ಎಂದು ಹೊರಗಡೆ ಕಾದು ಮಳೆ ನಿಲ್ಲುವ ಸೂಚನೆ ಕಾಣದ್ದಕ್ಕೆ ಲಾಕ್ ತೆಗೆದು ಮತ್ತೆ ವಾಪಸ್ ಬಂದವನಿಗೆ ರೂಮ್ನಲ್ಲಿ ಯಾರೋ ಮಾತಾಡಿದಂತೆ ಕೇಳಿಸಿ ಮೆಲ್ಲನೆ ಅತ್ತ ನಡೆದಾಗ ಪ್ರಾದ್ಯ ಆರವ್ ಜೊತೆ ಫೋನ್ನಲ್ಲಿ ಮಾತಾಡೋದು ಕೇಳಿಸಿತು. ಅದೇ ಸಮಯದಲ್ಲಿ ಪಂಚೆಯ ಜೇಬಲಿದ್ದ ಅಭಿ ಫೋನ್ ವೈಬ್ರೇಟ್ ಆದಾಗ ಯಾರೆಂದು ಫೋನ್ ತೆಗೆದು ನೋಡಿದರೆ ಕರೆ ರಾಘವ್ನದಾಗಿತ್ತು. ಅಭಿ ಕರೆ ತುಂಡರಿಸಿದರೆ ರಾಘವ್ ಮತ್ತೆ ಕರೆ ಮಾಡಿದ. ಸುಮ್ಮನೆ ರಾಘವ್ ಬೆಳಿಗ್ಗೆ ಕರೆ ಮಾಡಲಾರ ಅನಿಸಿ ಪ್ರಾದ್ಯ ಮಾತನ್ನು ಕೇಳಿಸಿಕೊಳ್ಳದೆ ಕರೆ ಸ್ವೀಕರಿಸುತ್ತಾ ಮನೆಯಿಂದ ಹೊರ ನಡೆದ ಅಭಿ ಈ ಸಲ ಮುಂದಿನ ಬಾಗಿಲು ಮುಚ್ಚುವುದು ಮರೆತಿದ್ದ.
ನಾನೇನ್ ಮೋಸ ಮಾಡಿದೆ? ನಾನ್ ಯಾವ ಕೆಲಸಕ್ಕೆ ನಿನ್ನ ಯೂಸ್ ಮಾಡ್ಕೊಂಡೆ? ಕ್ಲಾಸ್ಮೇಟ್ ಅನ್ನೋ ಸಲುಗೆಯಿಂದ ಎಲ್ಲಾದ್ರೂ ಕೆಲಸ ಇದ್ರೆ ಹೇಳು ಅಂದಿದ್ದೆ ಬಿಟ್ರೆ ಇನ್ನೇನ್ ಕೇಳಿದೀನಿ ನಿನ್ನಲ್ಲಿ ದುಡ್ಡು ತಗೊಂಡಿದೀನಾ? ಗಿಫ್ಟ್ ತಗೊಂಡಿದೀನಾ? ಸುಮ್ನೆ ಏನೇನೋ ಮಾತಾಡ್ಬೇಡ ಗೊತ್ತಾಯ್ತಾ? ಹೇಳಿದಳು ಪ್ರಾದ್ಯ. ಆರವ್ಗೆ ಕೋಪದಲ್ಲಿ ಏನು ಮಾತಾಡಬೇಕು ಗೊತ್ತಾಗದೆ ಕರೆ ತುಂಡರಿಸಿ ಬಿಟ್ಟಿದ್ದ. ಆರವ್ ಅವನಾಗಿಯೇ ಕರೆ ತುಂಡರಿಸಿದ್ದರಿಂದ ಮತ್ತೆ ಅವನಿಗೆ ಕರೆ ಮಾಡಲು ಹೋಗಲಿಲ್ಲ ಪ್ರಾದ್ಯ. ಇವನಿಗೆ ಸ್ವಾತಿ ಎಲ್ಲ ವಿಷಯ ಹೇಳಿದ್ಲು ಅನ್ಸತ್ತೆ, ಅದ್ಕೆ ಈಗ ಆಡ್ತಾ ಇದ್ದಾನೆ. ಅವಳಷ್ಟಕ್ಕೆ ಮಾತಾಡಿಕೊಳ್ಳುತ್ತಾ ಹೊರ ಬಂದಾಗ ಮುಂದಿನ ಬಾಗಿಲು ತೆರೆದಿರುವುದನ್ನು ನೋಡಿ ದಿಗಿಲಾಯಿತು ಅವಳಿಗೆ. ಆಗ್ಲೇ ಬಾಗಿಲು ಹಾಕಿತ್ತು, ಈಗ ಯಾರು ಬಾಗಿಲು ತೆಗೆದಿದ್ದು? ಅಭಿ ಏನಾದ್ರೂ ಬಂದ್ನ ಹೇಗೆ? ಯೋಚಿಸುತ್ತಾ ಬಾಗಿಲ ಆಚೆ ಬಂದವಳಿಗೆ ಅಲ್ಲಿ ಯಾರೂ ಕಾಣಿಸಲಿಲ್ಲ. ಬಾಗಿಲು ಮುಚ್ಚಿ ಒಳ ಹೋದವಳು ಅಭಿಗೆ ಕರೆ ಮಾಡಿದರೆ ಅವನ ಫೋನ್ ಬ್ಯುಸಿ ಬರುತ್ತಿತ್ತು. ಏನ್ ವಿಷಯ ಅಂತ ಹೇಳು ರಘು, ಮೊದಲೇ ತಲೆ ಕೆಟ್ಟಿದೆ, ಸುಮ್ನೆ ಬೈಸ್ಕೋಬೇಡ. ಅಭಿಗೆ ಕರೆ ಮಾಡಿ ಏನೋ ಹೇಳಲು ಇದೆ ಎಂದು ಹೇಳದೆ ಇರೋದಕ್ಕೆ ಕೋಪ ಬಂದಿತ್ತು ಅವನಿಗೆ. ಅದೇ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ನೀನು ಅವಸರ ಮಾಡ್ಬೇಡ, ನಾನೇ ಹೇಳ್ತೀನಿ ಇರು. ಹೇಳಿದ ರಾಘವ್ ದೀಪ್ತಿ ಬಗ್ಗೆ ಅಭಿ ಜೊತೆ ಹೇಳಿ ಬಿಡಬೇಕು ಅಂದುಕೊಂಡಿದ್ದವನಿಗೆ ಹೇಳಲು ಧೈರ್ಯ ಸಾಲುತ್ತಿರಲಿಲ್ಲ. ಹೇಳ್ತೀನಿ ಅಂತ ಅರ್ಧ ಗಂಟೆಯಿಂದ ಹೇಳ್ತಾ ಇದೀಯ, ಏನು ಅಂತ ಮಾತ್ರ ಹೇಳ್ತಿಲ್ಲ. ನಿಂಗೆ ಯಾವಾಗ ಹೇಳ್ಬೇಕು ಅನಿಸುತ್ತೋ ಆಗ ಕಾಲ್ ಮಾಡು, ಬಾಯ್ ಹೇಳಿ ಕರೆ ತುಂಡರಿಸಿದ ಅಭಿ. ಕತೆ ಮುಂದುವರೆಯುವುದು. ನಿಮಗೆಲ್ಲ ಈ ಕತೆ ಇಷ್ಟವಾಗಿದ್ದೆ ಎಂದು ಭಾವಿಸ್ತೇನೆ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.